ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ಎಸ್ ವೀಕ್ಷಕರೇ, ಭಾರತ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವಿಧವಾ ಮಹಿಳೆಯರಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದಾಗಿ ವಿಧವಾ ಪಿಂಚಣಿ ಯೋಜನೆಯನ್ನ ನಡೆಸಿಕೊಂಡು ಬರ್ತಾ ಇದೆ. ಈ ಯೋಜನೆಯ ಮೂಲಕ ಪತಿಯ ಮರಣಾನಂತರ ಅಂದರೆ ಆಕೆಯ ಗಂಡ ಸತ್ತ ನಂತರ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡಲಾಗ್ತಾ ಇದೆ. ಇದರಿಂದ ಅವರು ಸ್ವತಂತ್ರವಾಗಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಈ ಯೋಜನೆಯ ಬಗ್ಗೆ ಹೇಳುವುದಾದರೆ, ವಿಧವಾ ಮಹಿಳೆಯರು ಜೀವನ ನಿರ್ವಹಣೆಗೆ ಅವರ ಜೀವನವನ್ನ ಸಾಗಿಸಲು ಅನುಕೂಲವಾಗುವಂತಹ ರೀತಿಯಲ್ಲಿ ಸರ್ಕಾರವು ಈ ಯೋಜನೆಯನ್ನ ರಾಜ್ಯ ಮಟ್ಟದಲ್ಲಿ ರೂಪಿಸಿ ರಾಜ್ಯಾದ್ಯಂತ ಪಿಂಚಣಿಯ ಮೊತ್ತವೂ ಕೂಡ ವಿಭಿನ್ನವಾಗಿದೆ. ಈ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಉಪಯೋಗವನ್ನ ಪಡೆಯುತ್ತಿದ್ದಾರೆ. ಪಿಂಚಣಿಯ ಮೊತ್ತದಲ್ಲಿ ಹೆಚ್ಚಳ. ಹೌದು, ಈ ಹಿಂದೆ 500ರಿಂದ 1000 ರೂಪಾಯಿಗಳ ನಡುವೆ ಪಿಂಚಣಿಯ ಮೊತ್ತವಿತ್ತು. ಆದರೆ ಇದೀಗ ಈ ಮೊತ್ತವನ್ನು 2000ದಿಂದ 3000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿಸಲು ಸಹಾಯ ಕೂಡ ಮಾಡ್ತಿದೆ. ಯಾರು ಈ ಯೋಜನೆಯ ಲಾಭವನ್ನ ಪಡೆಯಬಹುದು? ಮಹಿಳೆಯು ಕನಿಷ್ಠ 18 ವರ್ಷದ ವಯಸ್ಸಿನವಳಾಗಿರಬೇಕು. ವಾರ್ಷಿಕ ಆದಾಯ ಸರ್ಕಾರ ನಿಗದಿ ಮಾಡಿದ ಮಿತಿಗಿಂತ ಕಡಿಮೆಯಾಗಿರಬೇಕು. ಬೇರೆ ಯಾವುದೇ ಸರ್ಕಾರಿ ಪಿಂಚಣಿಯನ್ನ ಈಕೆ ಪಡೆಯುತ್ತಿರಬಾರದು. ಇನ್ನು ದೊಡ್ಡ ಆಸ್ತಿ ಅಥವಾ ಕೃಷಿ ಭೂಮಿಯನ್ನು ಕೂಡ ಈಕೆ ಹೊಂದಿರಬಾರದು. ರಾಜ್ಯವಾರು ಪಿಂಚಣಿಯ ಮೊತ್ತ ಎಷ್ಟು ಹೆಚ್ಚಳವಾಗಿದೆ ಎಂದು ನೋಡುವುದಾದ್ರೆ, ಉತ್ತರ ಪ್ರದೇಶ 500ರಿಂದ 1500ರವರೆಗೆ ಹೆಚ್ಚಳವಾಗಿದೆ. ಇನ್ನು ಕರ್ನಾಟಕದಲ್ಲಿ 900ರಿಂದ 2200ರವರೆಗೆ ಹೆಚ್ಚಾಗಿದೆ. ಇನ್ನು ಬಿಹಾರದಲ್ಲಿ ನಾವು ನೋಡುವುದಾದರೆ 600ರಿಂದ 2000 ರೂಪಾಯಿವರೆಗೆ ಹೆಚ್ಚಳವಾಗಿದೆ. ರಾಜಸ್ಥಾನದಲ್ಲಿ 750ರಿಂದ 2500ರವರೆಗೆ ಹೆಚ್ಚಳವಾಗ್ತಿದೆ. ಮಧ್ಯಪ್ರದೇಶದಲ್ಲಿ 1000ದಿಂದ 3000ರವರೆಗೆ ಹೆಚ್ಚಳವಾಗಿದೆ. ಹರಿಯಾಣದಲ್ಲಿ 1200ರಿಂದ 2500ರವರೆಗೆ ಹೆಚ್ಚಳವಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನೋಡುವುದಾದ್ರೆ 800ರಿಂದ 2000ರವರೆಗೆ ಇಲ್ಲಿ ಪಿಂಚಣಿಯ ಮೊತ್ತ ಹೆಚ್ಚಳವಾಗಿದೆ. ಅರ್ಜಿಗೆ ಅಗತ್ಯವಿರುವ ದಾಖಲೆಗಳು. ಇನ್ನು ಅರ್ಜಿಗೆ ಬೇಕಾದಂತಹ ದಾಖಲೆಗಳನ್ನ ನಾವಿಲ್ಲಿ ನೋಡುವುದಾದ್ರೆ, ಪತಿಯ ಮರಣ ಪ್ರಮಾಣ ಪತ್ರ ಅಂದ್ರೆ ಹಸ್ಬೆಂಡ್ಸ್ ಡೆತ್ ಸರ್ಟಿಫಿಕೇಟ್, ಇನ್ನು ಆಧಾರ್ ಕಾರ್ಡ್ ಬೇಕು, ಪಡಿತರ ಚೀಟಿ ಬೇಕು, 4ನೇದಾಗಿ ಮತದಾರರ ಗುರುತಿನ ಚೀಟಿ ಇರಲೇಬೇಕು, ಅಂದ್ರೆ ವೋಟರ್ ಐಡಿ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಮತ್ತು ಖಾತೆಯ ವಿವರಗಳು ಎಲ್ಲಾ ಡೀಟೇಲ್ಸ್ಗಳು ಇರಬೇಕು, ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಏಜ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಪಾಸ್ಪೋರ್ಟ್ ಗಾತ್ರದ ಫೋಟೋ ಇರಬೇಕು, ನೋಂದಾಯಿತ ಮೊಬೈಲ್ ಸಂಖ್ಯೆ, ರಿಜಿಸ್ಟರ್ ಮಾಡಿದಂತಹ ನಂಬರ್ ಕೂಡ ಅವರ ಬಳಿಯೇ ಇರಬೇಕು, ಶಾಶ್ವತ ನಿವಾಸದ ಪ್ರಮಾಣ ಪತ್ರ ಇರಬೇಕು, ಪರ್ಮನೆಂಟ್ ಅಡ್ರೆಸ್ ಇರಲೇಬೇಕು. ಅರ್ಹತೆಗಳು: ಮಹಿಳೆಯು ಬೇರೆ ಯಾವುದೇ ಪಿಂಚಣಿಯನ್ನ ಪಡೆದಿರಬಾರದು. ಮರು ವಿವಾಹವಾದರೆ ಪಿಂಚಣಿಯನ್ನ ನಿಲ್ಲಿಸಲಾಗುತ್ತದೆ. ನಿರ್ದಿಷ್ಟ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಬಂದ್ರೆ ಪಿಂಚಣಿ ಸ್ಥಗಿತಗೊಳ್ಳುತ್ತದೆ. ಅರ್ಜಿಯನ್ನ ಹೇಗೆ ಸಲ್ಲಿಸಬಹುದು? ನೀವು ಅರ್ಜಿಯನ್ನ ಸಲ್ಲಿಸಲು ನಾಡ ಕಚೇರಿ ಅಥವಾ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಬಹುದು ಅಥವಾ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಈ ಅನುಮೋದನೆ ದೊರಕಿದ ನಂತರ ಪಿಂಚಣಿ ಲಭಿಸುತ್ತದೆ. ಕೊನೆಯದಾಗಿ ಹೇಳುವುದಾದ್ರೆ, ವಿಧವಾ ಪಿಂಚಣಿ ಯೋಜನೆ ಆರ್ಥಿಕ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಆಧಾರವಾಗಿದ್ದು ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯ ಅನುಕೂಲಗಳನ್ನು ಬಳಸಿಕೊಂಡು ತಮ್ಮ ಜೀವನವನ್ನ ಇನ್ನೂ ಸುಗಮಗೊಳಿಸಬಹುದು. ಅಲ್ಲದೆ ಈ ಒಂದು ಮಾಹಿತಿಯನ್ನ ನಿಮಗೂ ಮತ್ತು ನಿಮಗೆ ಗೊತ್ತಿರುವಂತಹ ವಿಧವಾ ಮಹಿಳೆಯರಿಗೂ ಶೇರ್ ಮಾಡಿ ಮತ್ತು ನೀವು ಅರ್ಜಿಯನ್ನ ಸಲ್ಲಿಸಲು ಹೋಗಬೇಕಾದಂತಹ ಲಿಂಕ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾವು ಹೇಳಿದಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳು ನಿಮ್ಮ ಮುಂದೆ ಪ್ರತಿದಿನ ಬರ್ತಾ ಇರುತ್ತೆ.